ತುಂಗಭದ್ರಾ ಶುಗರ್ ಫ್ಯಾಕ್ಟರಿ ಕಾರ್ಯಸ್ಥಗಿತಗೊಂಡ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಗೆ ಒಳಪಟ್ಟ ಜಮೀನನ್ನ ವಾಪಸ್ ಪಡೆಯಲು ಕೋರ್ಟ್ ಮೂಲಕ ಪ್ರಯತ್ನಿಸುತ್ತಾರೆ. ಆಗ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಸಮೀಕ್ಷೆ ನಡೆದು ಕಾರ್ಖಾನೆ ಮಾಲೀಕರ ಭೂಮಿ ಯಾವುದೂ ಖಾಲಿ ಇಲ್ಲ, ಎಲ್ಲವುದಕ್ಕೂ ಸಾಗುವಳಿ ಚೀಟಿ ನೀಡಲಾಗಿದೆ ಮತ್ತು ಖಾಲಿ ಇದ್ದ ಜಾಗದಲ್ಲಿ ಮನೆಗಳು ನಿರ್ಮಾಣವಾಗಿದೆ ಎಂದು ಕಾರ್ಖಾನೆ ಮಾಲೀಕರಿಗೆ ಮಾಲೀಕತ್ವ ನಿರಾಕರಣೆ ಸೂಚನೆ ನೀಡಲಾಗುತ್ತದೆ. ಇಂತಹ ಸನ್ನಿವೇಶವಿರುವುದರಿಂದ ರೈತರ ಭೂಮಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಪ್ಪ ಅವರು ಸರ್ಕಾರ ಹಾಗೂ ವಿರೋಧ ಪಕ್ಷದವರಿಬ್ಬರು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಪರಿಹರಿಸಲು ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. 1979 ತುಂಗಭದ್ರಾ ಶುಗರ್ ವರ್ಕ್ಸ್ನವರು ಒಂದು DC ನ್ಯಾಯಾಲಯದಲ್ಲಿ ಒಂದು ಮೊರೆ ಹೋಗ್ತಾರೆ. ಅದು ಅಪೀಲ್ ನಂಬರು LRF CR 150/1979 ಅದು ನಿರಂತರ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಹೋಗ್ತದೆ. 2001 ಮಾನ್ಯ P. ಗಣೇಶನ್ DC ಅವರು ಸಹ ಈ ನ್ಯಾಯಾಲಯದಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ. ಯಾವ ಜಮೀನನ್ನು ನಾವು ಇವ್ರಿಗೆ ಕೊಟ್ಟಿದ್ವಿ, ಸಕ್ಕರೆ ಕಾರ್ಖಾನೆ ಏನೇನು ಮಾಡ್ತಾಯಿದ್ರು, ಏನು ಸಕ್ಕರೆ ಕಾರ್ಖಾನೆ ಕೊಟ್ಟಿದ್ದಂಥ ಜಮೀನು ಇವನು ಉಪಯೋಗ ಮಾಡ್ತಾ ಅಂತ ಅದು ನೋಡ್ತದೆ. ನೋಡಿ ಹೇಳ್ತಾನೆ ಅವನು ಯಾವ ಜಮೀನನ್ನು ಸರ್ಕಾರಿ ಕಾರ್ಖಾನೆಗೆ ಜಾಗ ಕೊಟ್ಟಿದ್ವೋ ಅದನ್ನೆಲ್ಲ 79-80 ರೈತರು ಸಾಗುವಳಿ ಮಾಡ್ತಾ ಬರ್ತಾರೆ. ಯಾಕೆಂದ್ರೆ ಅವಾಗಲೇ ಜಮೀನು ಖಾಲಿ ಬಿದ್ದುಬಿಟ್ಟಿರುತ್ತೆ. ಅಲ್ಲಿಯ ಸ್ಥಳೀಯ ರೈತರುಗಳು ನಿವಾಸಿಗಳು 1 ಎಕರೆ 1/2 ಎಕರೆ ಸಾಗುವಳಿ ಮಾಡ್ತಾ ಬರ್ತಾರೆ. ಯರಗನಾಡು ಇರ್ಬೋದು, ಮಲಗೊಪ್ಪ ಇರ್ಬೋದು, ನಿಧಿಗೆ ಇರ್ಬೋದು, ನಮ್ಮ ಸದಾಶಿವಪುರ ಹಕ್ಕಿಪಿಕ್ಕಿ ಕ್ಯಾಂಪ್ ಇರ್ಬೋದು, ತರಗನಹಳ್ಳಿ ಇರ್ಬೋದು, ಇವೆಲ್ಲ ಊರುಗಳಾಗಿ ಮಾರ್ಪಟ್ಬಿಡುತ್ತೆ. ಆವಾಗಲೇ ಸುಮಾರು 7-8 ಊರು ಹಳ್ಳಿಗಳಾಗಿ ಗ್ರಾಮಗಳಾಗಿ ಮಾರ್ಪಟ್ಬಿಡ್ತವೆ. ಇವನೇ ನಂದು ಜಾಗ ಅಂತಾನೆ ಆ ಊರುಗಳಲ್ಲಿ ಈಗ ನಂದು ಜಾಗ ಅನ್ನೋದ್ರ ಜಾಗದಲ್ಲೇ ಇವರೆಲ್ಲ ಜಗಳ ಹುಡ್ತವೆ. ಸುಮಾರು ಸಾವಿರಾರು ಮನೆಗಳು ಕುಟುಂಬಗಳು ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿಯ ಸ್ಥಳೀಯ ರೈತರುಗಳೇ 1 ಎಕರೆ 1/2 ಎಕರೆ ಸಾಗುವಳಿ ಮಾಡ್ತಾ ಬರ್ತಾರೆ. ಅದಕ್ಕೆ ಫಾರಂ 50-53 ಅರ್ಜಿನೂ ಸಲ್ಲಿಸ್ತಾರೆ. ಇವನ್ನೆಲ್ಲ DC ಅವರು ನೋಡ್ತಾರೆ, ಇಲ್ಲಿ ಇಂಥ ಊರಲ್ಲಿ ಎಷ್ಟು ಹಳ್ಳಿಯ ಮನೆಗಳಾಗಿದ್ದಾವೆ, ಯಾರು ಫಾರಂ 50 ಹಾಕಿದ್ದಾರೆ, ಫಾರಂ 53 ಯಾರು ಹಾಕಿದ್ದಾರೆ, ಎಲ್ಲದನ್ನು ಒಂದು ಪರಿಶೀಲನೆ ಮಾಡಿ ಒಂದು ರಿಪೋರ್ಟ್ ತರಿಸ್ಕೊಂಡು ಇಂದಿನ ಭದ್ರಾವತಿ ತಹಸೀಲ್ದಾರು, ಶಿವಮೊಗ್ಗ ತಹಸೀಲ್ದಾರು ರಿಪೋರ್ಟ್ ತರಿಸ್ಕೊಂಡು ಒಂದು ಆದೇಶ ಮಾಡಿಬಿಡ್ತಾರೆ. ನಿನಗೆ ಯಾವುದೇ ಥರದ ಜಮೀನು ರೈಟ್ಸ್ ಬರೋದಿಲ್ಲ, ಬೇರೆ ಬೇರೆ ಸಾಗುವಳಿ ಮಾಡ್ತಾ ಬಂದಿದ್ದಾರೆ, ಫಾರಂ 50-53 ಅರ್ಜಿ ಹಾಕಿದರೆ ಊರುಗಳಾಗೋದ್ರಿಂದ ನಿನ್ನ ಯಾವುದೇ ಸ್ವಾಧೀನ ನೀನು ಇಲ್ಲದಿರೋದ್ರಿಂದ 79B ನಿನ್ಗೆ ಅಪ್ಲೈ ಆಗಿ 50 ಎಕರೆ ಮೇಲೆ ನಿನಗೆ ಕೊಡೋಕ್ಕೆ ಅವಕಾಶ ಇಲ್ಲದಿರೋದ್ರಿಂದ 79B ಅಪ್ಲೈ ಆಗುತ್ತೆ. ಅದಕ್ಕೆ ನಿನಗೆ ಜಮೀನು ನಿನಗೆ ಬರೋಲ್ಲ ಅಂತ ಒಂದು ಆದೇಶ ಮಾಡಿ ಒಂದು ರಿಪೋರ್ಟ್ ಕೊಟ್ಬಿಡ್ತಾರೆ. ಚೆನ್ನೈ ಕೋರ್ಟಿಗೆ ಮತ್ತು ಬ್ಯಾಂಕ್ನವ್ರಿಗೆ ರಿಪೋರ್ಟ್ ಕೊಟ್ಬಿಡ್ತಾರೆ. ಇವ್ನು ಹಾಕಿದ ಅಪೀಲಿಗೆ ಇವ್ರಿಗೆ ಏನು ಮಾಡ್ತಾನೆ, ಹೈಕೋರ್ಟ್ಗೆ ಹೋಗ್ತಾನೆ. ಒಂದು ಹೈಕೋರ್ಟ್ ಕೇಸ್ ಪೆಂಡಿಂಗ್ ಇರುತ್ತೆ. ಹೈಕೋರ್ಟಲ್ಲಿ 2013 ಹೋಗ್ತಾನೆ. 23/467/2013 ಅವಾಗಲೇ ಹೋಗ್ತಾನೆ DC ಅವರ ಆದೇಶದ ವಿರುದ್ಧ. ಸ್ವಾಮಿ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ, ನಾನು ಜಮೀನು ವಾಪಸ್ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ. 2013 ಕೇಸ್ ಹಾಕಿದ್ದು ಇಲ್ಲಿವರೆಗೂ ತೀರ್ಮಾನ ಆಗಿಲ್ಲ, ಹಂಗೆ ಇದೆ ಕೇಸು. ಯಾವುದೇ ಥರದ ಏನೋ ತೀರ್ಮಾನ ಮಾಡಿದ್ರೆ ಕೇಸ್ ಹಂಗೆ ನಿರಂತರ ನಡೀತಾ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ 2023 ಒಂದು ಆದೇಶ ಮಾಡಿಸ್ಕೊಂಬರ್ತಾನೆ. ಏನಾದ್ರು ಇವೆಲ್ಲ ಮರೆ ಮಾತಾನಿದೆ, ಇದನ್ನ ಕೇಸ್ ಇರೋದನ್ನ ಹೇಳಲ್ಲ, ಕೋರ್ಟಿಗೆ ಕೆಲವು ದಾಖಲೆಗಳನ್ನು ತಿರುಗ್ತಾನೆ. ತಹಸೀಲ್ದಾರ್ಗೆ ಒಂದು 2 ಅರ್ಜಿ ಕೊಡ್ತಾನೆ. ಸ್ವಾಮಿ ನಂದು ಸರ್ಕಾರಿ ಪಡ ಪಡ್ಬಿಟ್ಟಿದ್ರಿ, ನನ್ನನ್ನು ವಾಪಸ್ ಕೊಡಿ ಅಂತ ಕೇಳ್ತಾನೆ. ಯಾವ ಉದ್ದೇಶಕ್ಕೆ ಇಟ್ಕೊಂತಾರೆ ಗೊತ್ತಿಲ್ಲ. ತಹಸೀಲ್ದಾರ್ ಹಿಂಬರ ಅವಾಗಲೇ ಕೊಟ್ಬಿಡ್ಬೋದಿತ್ತು. ಯಾವುದೇ ನಿನ್ನ ಸ್ವಾಧೀನ ಇಲ್ಲ, ನೀನು ಬರಲ್ಲ, ಸಾಗುವಳಿ ಬೇರೆಯವ್ರು ಮಾಡಿದರೆ ಹೇಳಿ ಕೊಟ್ಬಿಡ್ಬೋದಿತ್ತು. ಕೊಡಲ್ಲ, ಯಾಕೆ ಹೇಳಿ ಕೊಡಲ್ಲ ಗೊತ್ತಿಲ್ಲ. ಅದನ್ನು ಅರ್ಜಿ ತೊಗೊಂಡು ಹೈಕೋರ್ಟ್ ಹೋಗ್ತಾನೆ. ಸ್ವಾಮಿ ನನ್ನ ಅರ್ಜಿ ಕೊಟ್ಟಿನಿ, ನಂದೇನು ಕನ್ಸಿಡರ್ ಮಾಡ್ತಾನೆ ಮಾಡಿ ಅಂತ. ಕೋರ್ಟ್ ಹೇಳುತ್ತೆ, ಏನು ನೋಡಿರೋ ಏನು ದಾಖಲೆಗಳನ್ನು ನಾನು ಹಾಕಿರಲ್ಲ, ಬರೀ ಸರ್ಕಾರಿ ಪಡ ಆಗಿದೆ ಅಂತ ಹೇಳ್ತಾನೆ. ಬಿಟ್ಟರೆ ಇವನು ಹೆಂಗೆ ಖರೀದಿ ಮಾಡಿದ ಜಾಗನ ಯಾತ ತೊಗೊಂಡ, ಇವ್ನು ಸ್ವಾಧೀನ ಇದ್ನ, ಇವ್ನು ಯಾವ ಪ್ರೂವ್ ಮಾಡಲ್ಲ. ಮತ್ತು ಕೋರ್ಟ್ ಕೇಸ್ ಪೆಂಡಿಂಗ್ ಇರೋದು ಹೇಳಲ್ಲ, ಮರೆ ಮಾಡ್ಬಿಡ್ತಾನೆ ಕೋರ್ಟಿಗೆ. ಕೋರ್ಟ್ ಹೇಳುತ್ತೆ, ನೀವು ತಹಸೀಲ್ದಾರಿಗೆ ಕೊಟ್ಟರೆ ಅರ್ಜಿನ ಕನ್ಸಿಡರ್ ಮಾಡಪ್ಪ ಅಂತ ಹೇಳುತ್ತೆ. ಕನ್ಸಿಡರ್ ಮಾಡೋದು ಅರ್ಥ ಏನು, DC ಅವರು ಸ್ಪಾಟಿಗೆ ಹೋಗಬೇಕು, ಸ್ಥಳದ ಪರಿಶೀಲನೆ ಮಾಡಿ ಇದನ್ನು ಸ್ವಾಧೀನ ಇದ್ನ, ಎಷ್ಟು ವರ್ಷದಿಂದ ಇವ್ನು ಸ್ವಾಧೀನ ಇಲ್ಲ, ಊರುಗಳಾಗಿದ್ದಾವ, ಜಮೀನುಗಳು ಸಾಗುವಳಿ ಮಾಡ್ತಾ ಬಂದಿರೋ, ಯಾರು ಹಕ್ಕುಪತ್ರ ಕೊಟ್ಟವ ನೋಡಬೇಕು. ಈ DCಗೆ 100 ಸಲ ಹೇಳಿದ್ವಿ, ಅವ್ರು ಮಾಡಿಲ್ಲ. ಕಾನೂನು ಒಂದೇ. ಊರುಗಳು ಬಂತು, ಊರಿಗೆ ನಾವು ಧನ್ಯವಾದ, ಸರ್ಕಾರಕ್ಕೂ ವಿರೋಧ ಪಕ್ಷರು ಎಲ್ಲರಿಗೂ ನಾವು ಧನ್ಯವಾದನೂ ಹೇಳ್ತಾಯಿವಿ. ನಮ್ಮ ಓಟ ಸಮಿತಿಯಿಂದ ಧನ್ಯವಾದನೂ ಸಹ ಅವ್ರಿಗೆ ಹೇಳ್ತಾ ಇದ್ದೀವಿ. ಈ ಓಟಕ್ಕೆ ನಿಂತಿರೋದಕ್ಕೆ ನಮಗೂ ಸಹ ಒಂದು ಬಲ ತುಂಬ್ದಂಗಾಗಿದೆ. ಈಗ ನಿನ್ನ ಉಳಿದಂಥ ಜಮೀನು ಏನಿದೆ ಸಾಗುವಳಿ ಚೀಟಿ ಕೊಡಬೇಕು. ಫಾರಂ 50-53 ಮೇಲೆ ಅರ್ಜಿ ಹಾಕಿರೋದ್ರಿಂದ ಕೋರ್ಟ್ಗಳು ಸ್ವಲ್ಪ ನ್ಯಾಯಾಲಯಗಳ ಕೇಸು ಇದೆ, ಹಕ್ಕುಪತ್ರ ಕೆಲವರು ಕೊಟ್ಟಾಗಿದೆ. ಅವ್ರಿಗೂ ಏನೂ ತೊಂದರೆ ಕೊಡಬಾರ್ದು ಕೋರ್ಟು ಹೇಳಿದೆ, ನಾವು ಹೇಳ್ತಾ ಇದ್ದೀವಿ. ಅವನು ಎಲ್ಲೂ ಒಂದು ಗುಂಟೇನೋ ಜಮೀನು ಸ್ವಾಧೀನ ಇಲ್ಲ,
50-60 ವರ್ಷ ಆಗೋಯ್ತು. ಈಗ ನಾನು 3 ಅಂತ ಬರ್ತಾನೆ. ಮಯೂರ್ ಮಾಧ್ವಾನಿ ಬಂದ, ಎರಡನೇನು ದೇವಿ ಶಿವರ್ ಅಂತ ಬರ್ತಾನೆ, ರಾಜರತ್ನಮ್ ಅಂತೇಳಿ ಅದು ನಡೀತಾನೆ. ಅವನೇನೋ ಬ್ಯಾಂಕ್ ಸಾಲ ಮಾಡಿ ಅವನೇನೋ ಕದ್ದು ರಾತ್ರಿ ಕೈ ಬಾಗಿಲು ಹಾಕ್ಕೊಂಡು ಹೋಗ್ತಾನೆ. ನಮ್ಮ ರೈತರಿಗೆ ಕಬ್ಬಿಂದು ಬೆಳೆ ದುಡ್ಡು ಕೊಟ್ಟಿಲ್ಲ, ಏನೋ ಕಾರ್ಮಿಕರಿಗೆಲ್ಲ ದುಡ್ಡು ಕೊಟ್ಟಿದ್ದು. ಯಾರೋ ಕಾರ್ಮಿಕ ಮುಖಂಡ ಮಾತಾಡಿ, ನಾವು ಕಾರ್ಮಿಕರು 25 ಕೋಟಿ ಕೊಟ್ಟಿದ್ದೀವಿ, 10 ಕೊಟ್ಟಿದ್ದೀವಿ ಅಂತ. ಇಲ್ಲೂ ಕಾರ್ಮಿಕರ ಅಧ್ಯಕ್ಷ ಇದ್ದಾರೆ, ಅವರ ಅಸೋಸಿಯೇಷನ್ ಅವರು ಇಲ್ಲಿದ್ದಾರೆ. ಅವ್ರಿಗೂ 100 ಜನಕ್ಕೆ ಯಾವುದೇ ಅವ್ರಿಗೆ ಸಂಬಳ ಕೊಟ್ಟಿಲ್ಲ, ಗ್ರ್ಯಾಜುಯೇಟಿ ಅವರವೇನೇನೋ ಸಮಸ್ಯೆ ಇದೆ, ಅವರಿಗೂ ಕೊಟ್ಟಿಲ್ಲ. ಮತ್ತು ಕಾರ್ಮಿಕರು ಮನೆಗಳು ನಿಂತು ಓಡಿಸ್ತಾರೆ. ಏನು ಕಾರ್ಮಿಕರು ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ, ಅವ್ರು ಕಾರ್ಮಿಕರು ಮನೆ ನಿಂತು ಓಡಿಸ್ತಾರೆ. ಆ ನಿಂತು ಓಡಿಸ್ಬೇಕಾದ್ರೆ ಒಂದು ಕ್ವಾರ್ಟರ್ಸ್ ಇರುತ್ತೆ, ಆ ಹೊಡಿಬೇಕಾದ್ರೆ ನಾವು ರೈತರು ಮುಂದೆ ಹೋಗೋದು. ಯಾಕೆ ಹೊಡಿತೀರಿ? ರೈತರು ಕಾರ್ಮಿಕರು ಮುಖಂಡರು ಅವ್ರು ಬೀದಿ ಬಂದಿದ್ದಾರೆ, ಅವ್ರ ಮಕ್ಕಳಿಗೆ ಇದೇ ನಂಬ್ಕೊಂಡಿದ್ದಾರೆ, ಕೂಲಿ ಮಾಡ್ತಾರೆ, ನೀವು ಏನು ಮನೆಗೆ ಇಲ್ಲಿ ಕಳಿಸ್ತೀರಿ ಅಂತ ನಾವು ಅಡ್ಡ ಹಾಕಿ ಸ್ಟ್ರೈಕ್ ಮಾಡಿದಾಗ ಮಾತ್ರ ನಿಂತ್ಕೊಂತು. ಆವಾಗಲೂ ಕಾರ್ಮಿಕರು ಮುಖಂಡರು ಬರಲಿಲ್ಲ, ಅವ್ರ ಮನೆಗಳನ್ನ ಹೊಡೆಯೋಕೆ ಹೋದಾಗ ಅವರೇ ನಿಂತು ಓಡಿಸೋಕೆ ಹೋಗಿದ್ದು. ಇಷ್ಟೆಲ್ಲ ಇರೋದ್ರಿಂದ ಆಲ್ರೆಡಿ 90 ಒಳಗೆ ಮೊನ್ನೆ ಪತ್ರ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಸಾಗುವಳಿ ಚೀಟಿ ಕೊಡಬೇಕು. ಸರ್ಕಾರ ಮತ್ತು ವಿರೋಧ ಪಕ್ಷ ಇಬ್ಬರು ಸಹ ರಾಜಕೀಯವಾಗಿ ನಮ್ಮನ್ನು ಬಿಟ್ಟು ಮಾನವೀಯತೆಯಲ್ಲಿ ನಮ್ಮ ರೈತರನ್ನ ಉಳಿಸಬೇಕಾಗತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಗ್ಯಾರಂಟಿಗಳ ಫಲಾನುಭವಿಗಳು ಮತ್ತು ಸರ್ಕಾರಕ್ಕೆ ಬಂದ ಆದಾಯದ ಅಂಕಿಅಂಶವನ್ನ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ಅವರು ತಿಳಿಸಿದ್ದಾರೆ. ನಮ್ಮ ಸರ್ಕಾರ ಬಂದು 7 ತಿಂಗಳು ಪೂರೈಸಿದೆ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಕೊಟ್ಟಂಥ 5 ಭರವಸೆಗಳು, ಅದನ್ನು ಈಗಾಗಲೇ 4 ಈಡೇರಿಸಿದ್ದೇವೆ. ಈಗಾಗಲೇ ಇನ್ನೊಂದು 12ನೇ ತಾರೀಕು ಅಂದರೆ ಫಾರ್ಮ್ಯಾಟ್ಗಳನ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈಗಾಗಲೇ ಮೊನ್ನೆ ದಿನ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಅಫಿಷಿಯಲ್ಲಾಗಿ ಇವತ್ತು ಅವರಿಗೆ ಹಣ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ಭಾಳಷ್ಟು ಜನ ಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಸುಮಾರು 4-5 ಜಿಲ್ಲೆಯಿಂದ ಫಲಾನುಭವಿಗಳು ಬರಬೇಕು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಏನು ನಾವು 4 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅವರೆಲ್ಲರೂ ಈಗ ಆಗಮಿಸಬೇಕು ಅಂತ ಈಗಾಗಲೇ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡ್ತಾಯಿದ್ದೇವೆ. ಈಗ BJPಯವರು ದಿನನಿತ್ಯನೂ ಕೂಡ ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದು ಅದು ಯಾವುದನ್ನು ಈಡೇರಿಸಿಲ್ಲ. ಎಲ್ಲೋ ಒಂದು ಸ್ವಲ್ಪ ಅದನ್ನು ಹಾಕಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ಮುಖಂಡರುಗಳು ಮತ್ತು ಕೇಂದ್ರದ ಮುಖಂಡರುಗಳು ದಿನನಿತ್ಯವೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 4 ಏನು ಭರವಸೆಗಳನ್ನು ಪೂರೈಸಿದ್ದೇವೆ. ಅದರಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಈಗಾಗಲೇ ನಾನು ಕನ್ಸರ್ನ್ನ ಡಿಪಾರ್ಟ್ಮೆಂಟಿಂದ ತರಿಸಿದ್ದೇವೆ. ಇವತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸುಮಾರು 3,52,339 ಜನ ಇವತ್ತು ಅನ್ನಭಾಗ್ಯ ಏನಿವತ್ತು 5 kg ಜೊತೆಗೆ ಇನ್ನು 5 kg ಹಣವನ್ನು ಕೊಡ್ತಾ ಇದ್ದೇವೆ. 10 kg ಫಲಾನುಭವಿಗಳು ಸುಮಾರು 3,53,329 ಜನ ಆಗಿದ್ದಾರೆ. ಅದಾದ ಮೇಲೆ ಶಕ್ತಿ ಯೋಜನೆ ಈಗಾಗಲೇ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಓಡಾಡಿದ್ರೂ ಕೂಡ ಮಹಿಳೆಯರಿಗೆ ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದು. ಅದರಲ್ಲಿ ಸುಮಾರು ನಮ್ಮ ಜಿಲ್ಲೆಯಿಂದ 1,45,99,964 ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಗೃಹಜ್ಯೋತಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು 4,53,426 ಜನ ಇವತ್ತು ಫಲಾನುಭವಿಗಳಿದ್ದಾರೆ. 4,53,426 ಜನ ಇವತ್ತು ಜೀರೋ ಬಿಲ್ಲು ತೆಗೆದುಕೊಳ್ತಕ್ಕಂಥವ್ರ ಸಂಖ್ಯೆ 4,53,426. ಗೃಹಲಕ್ಷ್ಮಿ ಯೋಜನೆಯಲ್ಲಿ 3,65,664 ಜನ ನೋಂದಣಿ ಮಾಡಿದ್ದಾರೆ. ಅದರಲ್ಲಿ 3,55,643 ಜನ ಫಲಾನುಭವಿಗಳಿದ್ದಾರೆ. 1,21,000 ಅವರಿಗೆ ಇದು ರೆಕಾರ್ಡ್ ಪ್ರಾಬ್ಲಮ್ಮು ಮತ್ತು ಸರಿಯಾಗಿ ತಾಂತ್ರಿಕ ದೋಷದಿಂದ ಅವ್ರಿಗೆ ಹೋಗ್ತಾ ಇಲ್ಲ. ಅಲ್ಲಿಗೆ 3,55,664 ಜನ ಇವತ್ತು
ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ.